ವೆಲ್ಕಮ್ ಟು ಅನಿತಾ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋದು ಪಟ್ಲಕಾಯಿ ಮತ್ತು ಅವರೆಬೇಳೆ ಹಾಕ್ಬಿಟ್ಟು ಸಾಂಬಾರು ಮಾಡೋದು ಹೇಗೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ, ನೋಡೋಣ ಬನ್ನಿ. ಅದರಲ್ಲೂ ಮುದ್ದೆಗಂತೂ ಆಹಾ ಹೇಳಬೇಕಾ. ನಾನು ಅದಕ್ಕೆ ತೊಗೊಂಡಿದ್ದೀನಿ ಪಟ್ಲಕಾಯಿ ಮತ್ತು ಆಲೂಗಡ್ಡೆ. ಅವರೆಬೇಳೆ ತೊಗೋಬೇಕು. ಅವರೆಬೇಳೆನ ನೆನೆಹಾಕ್ಕೊಂಡ್ಬಿಟ್ಟು ಇವಾಗ ಖಾರಕ್ಕೆ ಜೋಡಿಸ್ಕೊತಾ ಇದ್ದೀನಿ ನೋಡಿ. ಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಎಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ. ಎಲ್ಲ ಒಂದೊಂದು ಹಾಕ್ಕೊತಿದ್ದೀನಲ್ಲ ಆ ಥರ ಹಾಕ್ಕೊಳ್ಳಿ. ಟೊಮೊಟೊ ನಾನು ಸಾಂಬಾರಿಗೆ ಒಗ್ಗರಣೆಗೆ ಹಾಕಲ್ಲ, ಇದರಲ್ಲೇ ಹಾಕ್ತೀನಿ. 1.5 ಸ್ಪೂನ್ ಖಾರದ ಪುಡಿ ಹಾಕ್ಕೋಬೇಕು, 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೋಬೇಕು. ಇದು ಮನೇಲಿ ಮಾಡಿರೋದು. ಕುಕ್ಕರಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ, ಕಾದಿದೆ ಆಯಿಲು. ಸಾಸಿವೆ ಹಾಕ್ಕೋಬೇಕು, ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. 1/2 ಸ್ಪೂನ್ 1/4 ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಮತ್ತೆ ನೆನೆಸಿಟ್ಟಿರ್ತೀವಲ್ಲ ಅವರೆಬೇಳೆ ಅದನ್ನು ಹಾಕ್ಕೋಬೇಕು. ಖಾರ ನೋಡಿ ಎಷ್ಟು ನುಣ್ಣಗಾಗಿದೆ, ಅಷ್ಟು ನುಣ್ಣಗೆ ರುಬ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾವು ತೊಳೆದಿಟ್ಟಿರ್ತೀವಲ್ಲ ತರಕಾರಿ ಹಾಕ್ಕೋಬೇಕು. ತೊಳೆದಿಟ್ಕೊಂಡಿರೋ ತರಕಾರಿ ಹಾಕ್ಕೊಂಡಾದ್ಮೇಲೆ ಉಪ್ಪು ಹಾಕ್ಕೊಡ್ಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ನೀರು ಅಷ್ಟೇ, ತೆಳುಗೆ ಮಾಡ್ಕೊಳೋರು ಸಾಂಬಾರು ತೆಳುಗೆ ಮಾಡ್ಕೊತಾರೆ. ನಾನು ಗಟ್ಟಿನೇ ಮಾಡೋದು. ಅದನ್ನು ಮಾಡಿಕೊಂಡು ಮತ್ತೆ ಕ್ಲೋಸ್ ಮಾಡಿಬಿಟ್ಟು ಕುದಿಯೋವರೆಗೂ ಬಿಡಬೇಕು. ಕುದ್ದಿದೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಬೇಕು ಸ್ವಲ್ಪ. ನೋಡಿ ಆಹಾ ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇನ್ನು ತಿಂದರೆ ಹೇಳ್ಬೇಕಾ. ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.